ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ. ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಶಿಡ್ಲಘಟ್ಟ ತಾಲೂಕಿನವರು. ನಾವು ಇಲ್ಲಿ ಧನಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಅಂತ ಯೋಗೇಶ್ ಅನ್ನೋರು ನಮ್ಮ ಹತ್ರ ಗೋಲ್ಡು ಎಷ್ಟು 135 ಗ್ರಾಮು ತಗೊಂಬಂದು ಇಲ್ಲಿ ಅವರು ಆಫೀಸಲ್ಲಿ ಅಲ್ಲಿ ಆಕ್ಸಿಸಿ ಬ್ಯಾಂಕಲ್ಲಿ ಇಕ್ಕಿದ್ವಿ. ಚಿಕ್ಕಬಳ್ಳಾಪುರ ಆಕ್ಸಿಸಿ ಬ್ಯಾಂಕಲ್ಲಿ ಇಕ್ಕಿದ್ವಿ. ಅಲ್ಲಿಂದ ಕಮ್ಮಿ ಇಂಟ್ರೆಸ್ಟು ಅಂತೇಳ್ಬಿಟ್ಟು ನಮ್ಮ ಹತ್ರ ಅಲ್ಲಿ 4.5 ಲಕ್ಷ ದುಡ್ಡು ಕಟ್ಬಿಟ್ಟು ನಮ್ಮದು ಗೋಲ್ಡು ಎತ್ಕೊಂಬಂದರು 2023 ಎತ್ಕೊಂಬಂದು ಮತ್ತೆ ಫೋನ್ ಮಾಡಿದ್ರೆ ನಿಮಗೆ ಅಮೌಂಟು ರೀಪೇಮೆಂಟ್ ಮಾಡಿ ನಿಮಗೆ ಡೋರ್ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೂರ್ತಿ ಅಮೌಂಟು ಕಟ್ಸ್ಕೊಂಡು ಮತ್ತೆ ಹೇಳಿದ್ರೆ ಬರ್ತೀನಿ ಅಂತೇಳಿ ಹಿಂಗೆ ಕಾಲ ಹಾಕಿ ಇದು ಮಾಡಿದ್ದಾರೆ. ಅವರು ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಇದೆ. ಅವರಪ್ಪ ಬೇರೆ ಏನೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಮಿಷನರ್ ಆಯುಕ್ತರು ಗೋಲ್ಡ್ ಕಂಪ್ನಿ ಸರ್ ಮೈಸೂರಲ್ಲಿ ಯಾವುದು ಇದು ಚಿಕ್ಕಬಳ್ಳಾಪುರದಿಂದ ಮೈಸೂರು ಬಂದು ಇಲ್ಲ ಅವರೇ ಅಲ್ಲಿಂದ ತೊಗೊಂಬಂದರು ಸರ್. ಅಲ್ಲಿಂದ ಬ್ಯಾಂಕಿಂದ ದುಡ್ಡು ಕಟ್ಬಿಟ್ಟು ಎತ್ಕೊಂಬಂದರು ಇಲ್ಲಿಂದ. ನೀವು ಯಾವತ್ತು ದುಡ್ಡು ರೆಡಿ ಮಾಡ್ಕೊತೀರೋ 5 ವರ್ಷ ಒಳಗಡೆ ದುಡ್ಡು ರೆಡಿ ಮಾಡ್ಕೊಂಡು ಹೇಳ್ರಿ, ನಾವು ಅಲ್ಲೇ ಡೋರ್ ಡೆಲಿವರಿ ತಂದು ನಿಮ್ಗೆ ಅಮೌಂಟ್ ಇಸ್ಕೊಂಡು ನಿಮ್ಮ ಒಡವೆ ನಿಮ್ಗೆ ಅಲ್ಲೇ ಕೊಟ್ಬಿಟ್ಟು ಬರ್ತೀವಿ ಅಂತೇಳಿ ಅಲ್ಲಿಂದ ತೊಗೊಂಬಂದರು ಸರ್. ಮತ್ತು ಆಮೇಲೆ ನಮಗೆ ಇವ್ರು ಗೊತ್ತಿರಲಿಲ್ಲ ಅಷ್ಟೊಂದು ಇದು ಅಂತೇಳಿ. ಇವರೇನೋ ಪೊಲೀಸ್ ಮಗ ಅಂತೇಳಿ ನಾವು ಪೊಲೀಸ್ ಮಗ ನಂಬಿಕೆ ಅಂತೇಳ್ಬಿಟ್ಟು ನಾವು ಕಳಿಸ್ತೀವಿ. ಇದುವರೆಗೂ ದುಡ್ಡೆಲ್ಲ ರೀಪೇಮೆಂಟ್ ಮಾಡಿಸ್ಕೊಂಡಿದ್ದಾನೆ ನಮ್ಮ ಹತ್ರ. ದುಡ್ಡೂ ಇಲ್ಲ, ಒಡವೆನೂ ಇಲ್ಲ. ಕೇಳಿದ್ರೆ ನಾಳೆ ಅಂತೇಳಿ ಈ ಸಬೂಬು ಹೇಳಿ ಸರ್ ಇದು ಸುಮಾರು ಅಂದರೆ 1.5 ವರ್ಷದಿಂದ ಇದೇ ಹೇಳ್ತಾನೆ ಇದ್ದಾನೆ. ಯೋಗೇಶ್ ಟಿ ಅಂತ. ಅವ್ರ ತಂದೆ ಏನೋ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ರಿಟೈರ್ಡ್ ಪೊಲೀಸ್ ಅಂತ ಇವಾಗ ಮೈಸೂರಲ್ಲಿ. ಅವರು ಮನೆ ಇರೋದು ವಿಜಯನಗರ 2nd ಸ್ಟೇಜಲ್ಲೇ. ಅವ್ರ ಮನೆ ಹತ್ರನೂ 3 ಸಲ ಹೋಗಿದ್ವಿ. ಅವ್ರ ತಾಯಿನೆಲ್ಲ ಮಾತಾಡಿಸ್ತೀವಿ, ನಾವು ಹೇಳ್ಬಿಟ್ಟು ನಿಮ್ಮ ಒಡವೆ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತೇಳಿ 3 ಸಲ ಹೇಳಿದರು. ನಿಮ್ಮ ಕೈ ಕೊಡೋದು ನೀವು ಯಾಕೆ ದುಡ್ಡು ಕೊಟ್ಟರೆ? ದುಡ್ಡು ಹೀಗೆ ಸರ್, ನಮಗೆ ನೀವು ಇಲ್ಲಿ ಪೇಮೆಂಟ್ ಹಾಕಿ ನಾವು ಇಲ್ಲಿ ಬ್ಯಾಂಕಲ್ಲಿ ಇಕ್ಕಿದ್ದೀವಿ, ಪೇಮೆಂಟ್ ಕಮ್ಮಿ ಐತೆ, ಕಟ್ಬಿಟ್ಟು ನಿಮ್ಮ ಗೋಲ್ಡ್ ಹಂಗೆ ಎತ್ಕೊಂಬರ್ತೀವಿ ಅಂತೇಳಿ ನಮ್ಮನ್ನು ಈ ಥರ ಮಿಸ್ಗೈಡ್ ಮಾಡಿ ಅಮೌಂಟೆಲ್ಲ ಬೇರೆ ಅಕೌಂಟ್ಗಳಿಗೆ ಹಾಕ್ಸ್ಕೊಂಡು ಇದುವರೆಗೂ ಒಡವೆನೂ ಇಲ್ಲ, ದುಡ್ಡೂ ಇಲ್ಲ, ಈ ಥರ ಮಾಡ್ತಾನೆ ಸರ್. ನಮಗೆ ಗೋಲ್ಡು ನಮ್ಮದು ಈಗಿನ ರೇಟು ಒಂದು 25 ಲಕ್ಷ ಮೇಲೆ ಆಗುತ್ತೆ ಸರ್. 135 ಗ್ರಾಮು ಅಷ್ಟು ವಂಚನೆ ಮಾಡಿದ್ದಾನೆ.